अंबेडकर के, बाबा साहेब अंबेडकर के, बाबा साहेब अंबेडकर के. ಅಪ್ಪ ಅಮ್ಮ ಇಲ್ದಿರ ಹುಡುಗನು ವಿಧಾನಸೌಧಕ್ಕೆ ಹೋಗಕ್ ಸಾಧ್ಯ ಆಗುತ್ತೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದಿಂದ ಮಾತ್ರ ಸಾಧ್ಯ. ಈ ಸಂವಿಧಾನಕ್ಕಿರೋ ತಾಕತ್ತಂತದ್ದು ಮಂಚನಹಳ್ಳಿ ಜನತೆಯ ಪಾದಗಳಿಗೆ ನಮಸ್ಕರಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆನೇ ನನ್ನ ತಾಯಿ ತಂದೆ, ನೀವೆಲ್ಲರೂ ನನ್ನ ಅಣ್ಣ ತಮ್ಮಂದ್ರು. ಒಬ್ಬ ಕನ್ನಡ ಮಾಧ್ಯಮದಲ್ಲಿ ಓದಂತ ಒಬ್ಬ ಹುಡುಗ, ಅಪ್ಪ ಅಮ್ಮನ ಕಳ್ಕೊಂಡಂತ ಹುಡುಗ MLA ಆಗಬಹುದಾದ್ರೆ, ಒಂದು ಬಡ ಕುಟುಂಬದಲ್ಲಿ ಉಳಿದಿರೋ ಹುಡುಗ ನಿಮ್ಮ ಸ್ಕೂಲ್ಗೋ ತಾಲೂಕುಗೋ ಡಿಸ್ಟಿಕ್ಗೋ ಟಾಪರ್ ಆಗಬಹುದು ಅನ್ನೋದಕ್ಕೆ ನಾನು ಒಂದು ನಿದರ್ಶನ. ನಾನೆಲ್ಲರಿಗೂ ವಿಶೇಷವಾಗಿ ನಮ್ಮ ಮಂಚನಹಳ್ಳಿ ಪಂಚಾಯಿತಿಯ 20 ಸದಸ್ಯರನ್ನ ಸ್ಮರಿಸ್ತಾ, ವಿಶೇಷವಾಗಿ ನಮ್ಮ ನರಸಿಂಹರೆಡ್ಡಣ್ಣವರು, ಪ್ರಿಯಾಂಕಕ್ಕ ಅವರು, ಗೀತಕ್ಕನವರು, ರಾಮಾಜನಪ್ಪನವರು, ಫರೀದ್ ಇಮ್ರಾನ್ ಖಾನ್ ಅವರು, ನರಸಮ್ಮಕ್ಕನವರು, ಗಂಗದೇವಮ್ಮಕ್ಕನವರು, ಅಜಿತ್ ಜೈನ್ ಅವರು, ಲಕ್ಷ್ಮೀನಾರಾಯಣ ಸರ್ ಅವರು, ನಾರಾಯಣ ಸಮ್ಮಣ್ಣ ಅವರು, ಮತ್ತೆ ಉಳಿದ ಎಲ್ಲ 10 ಸದಸ್ಯರನ್ನ ಪ್ರತಿಯೊಬ್ಬರನ್ನ ಸ್ಮರಿಸ್ತಾ, ಈ ಮಂಚನಹಳ್ಳಿ ಅಭಿವೃದ್ಧಿಗೆ ಬಹಳಷ್ಟು ಜನ ಶ್ರಮಿಸಿದ್ದಾರೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ NS ಶಿವಶಂಕರ ರೆಡ್ಡಿ ಸರ್ ಅವ್ರನ್ನ ಸ್ಮರಿಸ್ತೇನೆ. ಅವರು ಬಹಳ ದೊಡ್ಡ ಅಪಾರವಾದ ಸೇವೆ ಕೊಟ್ಟಿದ್ದಾರೆ. ವೇದಿಕೆಯಲ್ಲಿರೋ ತಹಸೀಲ್ದಾರ್ ಸರ್ ಅವರು, ಸಬ್ ಇನ್ಸ್ಪೆಕ್ಟರ್ ಅವರು, ಅಣ್ಣನಾದ ಮಂಚನಹಳ್ಳಿ ಪ್ರಕಾಶ್ ಅಣ್ಣವರು, ಪ್ರತಿಯೊಬ್ಬರು ಅಧಿಕಾರಿಗಳಿಗೂ ನಾನು ಹೇಳೋದಿಷ್ಟೇ, ಅಪ್ಪ ಅಮ್ಮನ, ಟೀಚರ್ನ, ಸಂವಿಧಾನನ ಯಾರೆಲ್ಲ ಗೌರವಿಸ್ತೀವೋ ಅವ್ರಿಗೆ ಒಳ್ಳೇದಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ, we the people of India having solemnly resolved to constitute India into sovereign socialist democratic republic, justice of social, economic, political, liberty of thought, faith and expression, we adopt and enact this constitution 1949 November 26th ಅಂತ. ಸಂವಿಧಾನ ಬರೆಯಕ್ಕೆ 64 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 2 ಭಾಷೆಯಲ್ಲಿ ಕೈಬರಹದಲ್ಲಿ ಬರೀತಾರೆ. 1,43,000 ಪದಗಳು ನಮ್ಮ ಸಂವಿಧಾನದಲ್ಲಿದೆ. 1946ರಲ್ಲಿ ಸಂವಿಧಾನದ ಕಾರ್ಯ ಸ್ಟಾರ್ಟ್ ಮಾಡ್ತಾರೆ. 2 ವರ್ಷ 11 ತಿಂಗಳು 18 ದಿನ ಟೈಮ್ ತಗೊಂಡು 1949 ನವೆಂಬರ್ 26 ಬರೀತಾರೆ. ಅದಾದ್ಮೇಲೆ ಪೂರ್ಣ ಸ್ವರಾಜ್ ನೆನಪಿಗೋಸ್ಕರ 1950 ಜನವರಿ 26ನೇ ತಾರೀಕು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. 24ನೇ ತಾರೀಕು ಅದಕ್ಕೆಲ್ಲ ಸೈನ್ ಆಗ್ತಾರೆ. ಕೆಲವು ನಮಗ್ ಗೊತ್ತಿರ್ಬೇಕು, ಭಾರತಕ್ಕೆ ಇವತ್ತು ಯಾವುದು ನ್ಯಾಷನಲ್ ಲ್ಯಾಂಗ್ವೇಜ್ ಇಲ್ಲ. ಹಿಂದಿ ಭಾಷೆನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತಾರೆ, ಆದ್ರೆ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಸಂವಿಧಾನ ಯಾವುದನ್ನು ಕರೆದಿಲ್ಲ. ಸೊ ಬಹಳಷ್ಟು ವಿಚಾರ ನಿಮ್ಮ ಶಾಲೆಗೆ ಬಂದಾಗ ತಿಳಿಸ್ತೇನೆ. ನಾನು ನಿಮ್ಮ ಶಾಸಕನಾಗಿ, ನಿಮ್ಮ ಅಣ್ಣನಾಗಿ ಹೇಳೋದಿಷ್ಟೇ, ಶಿಕ್ಷಣ ಒಂದೇ ಏನಾದ್ರೂ ಮಾಡಕ್ ಸಾಧ್ಯ. ಈಗ ನಾನು ಸೂಪರ್ 60 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಮಂಚನಹಳ್ಳಿಯ ಸರ್ಕಾರಿ ಶಾಲೆಗಳಿಂದ ಟಾಪ್ 2-3 ಸ್ಟೂಡೆಂಟ್ಸ್ನ ಈಗ ಬೆಂಗಳೂರು ಕರ್ಕೊಂಡೋಗಿ ಗೌರ್ಮೆಂಟ್ ಸ್ಕೂಲ್ ಬಡ ಕುಟುಂಬದ ಮಕ್ಕಳನ್ನ ಸ್ಟೇಟ್ ಟಾಪರ್ಸ್ ಮಾಡಬೇಕು ಅಂತ ಸೂಪರ್ 60 ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ಪ್ರತಿ ಸರ್ಕಾರಿ ಶಾಲೆಯಿಂದಲೂ ಸೆಲೆಕ್ಟ್ ಮಾಡಿದ್ದೀನಿ. ಮುಂದಿನ ವರ್ಷದಿಂದ ಸರ್ಕಾರಿ ಶಾಲೆಯಲ್ಲಿ, ಯಾಕೆಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ತೀರ್ಮಾನ ತಗೊಳ್ಳೋಷ್ಟು ರೈಟ್ಸ್ ನನಗಿರಲ್ಲ, ಚಿಕ್ಕಬಳ್ಳಾಪುರದ ಪ್ರತಿ ಸರ್ಕಾರಿ ಶಾಲೆಯ 8ನೇ ಕ್ಲಾಸಿಂದ IAS, KAS, NEET, IITಗೆ 8ನೇ ಕ್ಲಾಸಿಂದಾನೇ ಫ್ರೀ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತೀನಿ. 8ನೇ ಕ್ಲಾಸ್ ಅಲ್ಲಿರೋ ಸ್ಟೂಡೆಂಟ್ ಇನ್ನು 5 ವರ್ಷ ಆದ್ಮೇಲೆ ಸೈನ್ಸ್ಗೋ ಕಾಮರ್ಸ್ಗೋ ಹೋದ್ರೆ ಅವ್ರು ಈಸಿಯಾಗಿ ಟಾಪರ್ಸ್ ಆಗ್ಬೇಕು ಅನ್ನೋ ನನ್ನ ಆಸೆ. ನಿಮ್ ಜೊತೆ ನಾನು ಇರ್ತೀನಿ. ನನಗೆ ಹಸಿದವನಿಗೆ ಊಟದ ಬೆಲೆ ಗೊತ್ತಾಗುತ್ತೆ, ಜೇಬ್ ಖಾಲಿ ಇರೋನ್ಗೆ ಹಣದ ಬೆಲೆ ಗೊತ್ತಾಗುತ್ತೆ. ನಾನು ಮೊನ್ನೆ 20,000 ಮಕ್ಕಳಿಗೆ ಬಟ್ಟೆ ಕೊಡಿಸಿದೆ. ಇವಾಗ ಮುಂದಿನ ಶಿವರಾತ್ರಿಗೆ 5,500 ಜನ ಅಂಗನವಾಡಿ ಮಕ್ಕಳಿಗೆ ಕಲ್ಲರ್ ಬಟ್ಟೆ ನಾನು ನಿನ್ನೆ ಆರ್ಡರ್ ಮಾಡಿದೆ. ಜೀನ್ಸ್ ಪ್ಯಾಂಟು, ಟಿ ಶರ್ಟ್ ಎಲ್ಲ ಅಂಗನವಾಡಿ ಮಕ್ಕಳಿಗೆ. ಯಾಕೆಂದ್ರೆ ನಾನು ಮತ್ತೆ ಹೇಳ್ತಿದ್ದೀನಿ, ನಿಮ್ಮ ಭವಿಷ್ಯನೇ ನನಗೆ ಮುಖ್ಯ. ನೀವು ಚೆನ್ನಾಗಿ ಓದಬೇಕು. ಇವತ್ತೊಬ್ಬ ಪ್ರದೀಪ್ ಈಶ್ವರು ಅಷ್ಟು ಓದ್ಕೊಂಡಿದ್ದಕ್ಕೆ ಎಲ್ಲೋ ಪೆರೆಸಂದ್ರದಲ್ಲಿ ಹುಟ್ಟಿದಂತ ಹುಡುಗ ಹಿಂದೂಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ಅಪ್ಪ ಅಮ್ಮ ಇಬ್ರು ತೀರೋಗ್ತಾರೆ. ಅಂತ ಹುಡುಗ
MLA ಆಗ್ತಾನೆ ಅಂದ್ರೆ ಸಾಧ್ಯ ಆಗಿದ್ದು ಕಲ್ತಿರೋ 4 ಅಕ್ಷರಗಳೇ. ನಾನೆಲ್ಲ ನನ್ನ ತಮ್ಮಂದ್ರ ತಂಗಿಯಂದ್ರಿಗೆ ಹೇಳ್ತೀನಿ, ಚಿಕ್ಕಬಳ್ಳಾಪುರಕ್ಕೆ MLA ಆಗಿರೋದು ನಿಮ್ಮ ಅಣ್ಣ ಪ್ರದೀಪ್ ಈಶ್ವರ್, ಮರ್ತೋಗ್ಬೇಡಿ. ನಾನು ನಿಮ್ಮ ಭವಿಷ್ಯವನ್ನ ಕಾಪಾಡ್ತೀನಿ. ಈ ಮಾರ್ಚಿಂದ ಲಾಯರ್ ಸಾಹೇಬ್ರ ಪ್ರಕಾಶ್ ಅವರೆಲ್ಲ ನಾನು ಫ್ರೀ CET ನೀಟ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಫ್ರೀ IAS ಕೋಚಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ 5 ವರ್ಷದ ಪಠ್ಯ ಕೊಡಿಸ್ತೀನಿ, IIT ನೀಟ್ ಫೌಂಡೇಶನ್ ಕೋರ್ಸ್ ಮಾಡ್ತೀನಿ. ಪ್ರದೀಪ್ ಒಂದು 10 ವರ್ಷ ಆದ್ಮೇಲೆ ನಾನು ಈ ರೋಡ್ ಹಾಕದೆ ಈ ಬಿಲ್ಡಿಂಗ್ ಕಟ್ಟೆ, ಓಕೆ ಇದೆಲ್ಲ MLA ಕೆಲಸ ಮಾಡ್ತಾರೆ. ನಾನು ಊರಿಗೆ ರೋಡು ಹಾಕಿಸ್ತೀನಿ, ಬಿಲ್ಡಿಂಗು ಕಟ್ತೀನಿ. ಆದ್ರೆ ಒಂದು 10 ವರ್ಷ ಆದ್ಮೇಲೆ ಆ ಇಂಪ್ಲಾನೆಂಟ್ ಡಾಕ್ಟರ್ ಶೇಷ್ ಶೋಪಿಸ್ತಾರೆ. ಈ ಊರಲ್ಲಿ 10 ಜನ ಡಾಕ್ಟರ್ಸ್, ಒಂದು 10 ಜನ ಇಂಜಿನಿಯರ್ಸ್. ನಾನು ಇವತ್ತು ಹೇಳ್ತೀನಿ, ಮುಂದಿನ 10 ವರ್ಷದಲ್ಲಿ ಕನಿಷ್ಠ ಒಂದು 20 ಜನ IAS ಟಾಪರ್ಸ್ ನ ಮಾಡಿ ಇನ್ನೊಂದು 15 ವರ್ಷಕ್ಕೆ ಅದೇ ಹುಡುಗ ಅಥವಾ ಹುಡುಗಿ ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬರಬೇಕು ಅನ್ನೋದು ನನ್ನ ಆಸೆ. ನಾನು ನಿಮ್ಗೆಲ್ರಿಗೂ ಹೇಳ್ತೀನಿ, ಧೈರ್ಯವಾಗಿರಿ, ಅಪ್ಪ ಅಮ್ಮನ ಗೌರವಿಸಿ. ಪ್ರದೀಪ್ ಈಶ್ವರ್ ಗೆದ್ದಿದ್ದಾನೆ, ಅಪ್ಪ ಅಮ್ಮನ ಗೌರವಿಸಿದ್ದಾನೆ. ಅದಕ್ಕೆ ನೀವು ಅಪ್ಪ ಅಮ್ಮನ ಗೌರವಿಸಿ. ಈ ಸಂದರ್ಭದಲ್ಲಿ ನಾನು ನಂಬಿರೋ 2 ದೇವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಶಿವಕುಮಾರ ಸ್ವಾಮೀಜಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನನಗೆ ಆದರ್ಶ, ಶಿವಕುಮಾರ ಸ್ವಾಮೀಜಿ ಅವರ ಮಠದಲ್ಲಿ ಇಟ್ಕೊಂಡು ನನಗೆ ಊಟ ಇಟ್ಟಿದ್ದಾರೆ. ಇವರಿಬ್ಬರು ಸ್ಮರಿಸ್ತಾ ಮಂಚೇನಹಳ್ಳಿ ಜನತೆಗೆ ಬೇರೆ ವೇದಿಕೆಯಲ್ಲಿ ಬಂದಾಗ ನಾನು ಮಾತಾಡ್ತೀನಿ. ಎಲ್ಲ ನಾನು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಸ್ ಸ್ಟಾಪ್ ತಂದಿದ್ದೀನಿ. ಇನ್ನೊಂದು 1-1.5 ವರ್ಷದಲ್ಲಿ ಮಂಚೇನಹಳ್ಳಿಗೆ ಒಂದೊಳ್ಳೆ ಬಸ್ ಸ್ಟಾಪ್ ಮಾಡಿಸ್ತೀನಿ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ತಾಲೂಕು ಆಫೀಸ್ ಮಾಡಿಸ್ತೀನಿ. ನಾನು ನಿಮ್ಮೆಲ್ಲರ ಸಹಕಾರ ಇರಲಿ. ನಾನೆಲ್ಲ ಮಂಚೇನಹಳ್ಳಿ ಜನತೆ ರಿಕ್ವೆಸ್ಟ್ ಮಾಡೋದು, ಲಾಸ್ಟ್ 1 ತಿಂಗಳು ಎಲೆಕ್ಷನ್ ಇದ್ದಾಗ ಯಾರು ಪರವಾಗಾದ್ರೂ ಹೋಗೋಣ. ನಾನೆಲ್ಲ ಪಕ್ಷದ MLA, ನಿಮ್ಮ ತಮ್ಮ. ನಾನು ಈ 4 ವರ್ಷದ 11 ತಿಂಗಳು ನಿಮ್ಗೆ ಏನೇ ಕಷ್ಟ ಇದ್ರು ನಾನು ಪಾರ್ಟಿ ನೋಡದೆ ನಿಮ್ ಕಷ್ಟಕ್ಕೆ ನಾನು ಸ್ಪಂದಿಸ್ತೀನಿ. ನೀವು ಪಾರ್ಟಿ ನೋಡದೆ ನಿಮ್ MLA ನ ಗೌರವಿಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಸಪರೇಟ್ 10th ಮಕ್ಕಳಿಗೆ, 8th 9th ಮಕ್ಕಳಿಗೆ ನಾನು ನಿಮ್ ಶಾಲೆಗಳಲ್ಲಿ ಬಂದು ಮಾತಾಡ್ತೀನಿ. ಒಳ್ಳೇದಾಗ್ಲಿ. ಮುಂದಿನ 10-15 ವರ್ಷದಲ್ಲಿ ಮಂಚೇನಹಳ್ಳಿಯಿಂದ IAS IPS ಟಾಪರ್ಸ್ ಬರಬೇಕು. ಆವತ್ತು ದೈವ ಇಚ್ಛೆ, ಆವತ್ತಿಗೂ ನಾನೇ MLA ಆಗಿದ್ರೆ, ಇಲ್ಲ ಆವತ್ತು ಯಾರಾದ್ರೂ MLA ಆಗಿದ್ರೆ, ಆ ಕಡೆ ತಹಸೀಲ್ದಾರ್, ಸಬ್ ಇನ್ಸ್ಪೆಕ್ಟರ್ ಇಂದ ಹಿಡಿದು ಇದೇ ಮಂಚೇನಹಳ್ಳಿ ಹುಡುಗರೇ ಕುತ್ಕೊಂಡಿರ್ಬೇಕು ಅನ್ನೋದು ನನ್ನ ಆಸೆ. ಆ ದಿನ ಬರಬೇಕು. ಒಳ್ಳೇದಾಗ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ, ಕನ್ನಡ ಮೀಡಿಯಂ ಅವ್ರಿಗೆ ಹೇಳ್ತಾ ಇದ್ದೀನಿ, ಪ್ರದೀಪ್ ಈಶ್ವರ್ ಅಣ್ಣನ್ಗೆ ಇಂಗ್ಲಿಷ್ ಬರಲಿಲ್ಲ, ಕೆಲಸ ಸಿಗ್ಲಿಲ್ಲ, ಕನ್ನಡ ಮಾತ್ರ ಬರ್ತಿತ್ತು. ಇಂಗ್ಲಿಷ್ ಬಂದಿದ್ದಿದ್ರೆ ಕೆಲಸ ಸಿಗೋದು, ಇಂಗ್ಲಿಷ್ ಬರಲಿಲ್ಲ, ಕೆಲಸ ಸಿಗ್ಲಿಲ್ಲ. ಅದಕ್ಕೆ ನಾನು ಕಂಪ್ನಿ ಕಟ್ಟಿ ಇವತ್ತು 500 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಪ್ರದೀಪ್ ಈಶ್ವರ್ಗೆ ಇಂಗ್ಲಿಷ್ ಬರಲಿಲ್ಲ, ಇಂಗ್ಲಿಷ್ ಬಂದಿದ್ದಿದ್ರೆ ಯಾವ್ದೋ ಕಂಪ್ನಿಗೆ ಹೊರಟೋಗೋನು. ಇಂಗ್ಲಿಷ್ ಬರಲಿಲ್ಲ, ಕನ್ನಡ ಬಂತು, ಜೀವನ ಕಟ್ಕೊಂಡೆ, MLA ಟಿಕೆಟ್ ಬಂತು, MLA ಆದೆ. ಸೊ ಎಲ್ಲ ಕನ್ನಡ ಮೀಡಿಯಂ ಮಕ್ಕಳಿಗೆ ಹೇಳ್ತೀನಿ, ಕಂಪ್ನಿಯಲ್ಲಿ ಕೆಲಸ ಮಾಡಕ್ಕೆ ಇಂಗ್ಲಿಷ್ ಬೇಕು, ಕಂಪ್ನಿ ಕಟ್ಟಕ್ಕೆ ಕನ್ನಡ ಇದ್ರೆ ಸಾಕು. ಒಳ್ಳೇದಾಗ್ಲಿ. ಇದು ಪ್ರೋಟೋಕಾಲ್ ಇರುತ್ತೆ, ನಾನು ತುಂಬಾ ಜೋಶಾಗಿ ಮಾತಾಡಕ್ಕಾಗಲ್ಲ. ನಿಮ್ಮೆಲ್ಲರೂ ಸಹಕಾರ ಇರಲಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ಅಣ್ಣ ಚಿಕ್ಕಬಳ್ಳಾಪುರಕ್ಕೆ MLA ಆಗಿರೋದು ಇದು ಮರ್ತೋಗ್ಬೇಡಿ. ನಿಮ್ ಜೊತೆ ನಾನಿದ್ದೀನಿ. ಥ್ಯಾಂಕ್ ಯು ಸರ್.